ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತೇನಪ್ಪ ಅಂತಂದರೆ ಒಂದು ಮೈಕ್ರೋ ಜೆಟ್ ಅಥವಾ ಒಂದು ವಿಂಕ್ಲರ್ ಅಂತ ಏನಂತಾರಲ್ಲ, ಆ ವಿಂಕ್ಲರ್ ಜೆಟ್ಟನ್ನು ಅಳವಡಿಸಿದ ಮೇಲೆ ಒಂದು ತೋಟ ಯಾವ ಥರ ಒಂದು ಹಚ್ಚ ಹಸಿರು ಆಗೈತಿ. ಮತ್ತು ಈ ಒಂದು ಮೈಕ್ರೋ ಜೆಟ್ ಅಥವಾ ಒಂದು ವಿಂಕ್ಲರ್ ಜೆಟ್ ಏನು ಮಾಡಿದಾರಲ್ಲ, ಆ ಮಾಡಿದ ಮೇಲೆ ಒಂದು ಅಡಿಕೆ ಫಲ ಯಾವ ಥರ ಒಂದು ಹಿಡಿದೈತಿ ಅಂತೇಳಿ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮತ್ತು ವಿಡಿಯೋ ಮುಖಾಂತರ ನಿಮಗೆ ಎಕ್ಸಾಕ್ಟಾಗಿ ಒಂದು ವಿಂಕ್ಲರ್ ಅಥವಾ ಒಂದು ಮೈಕ್ರೋ ಜೆಟ್ನ ಅಳವಡಿಸಿದ ಮೇಲೆ ಆ ನೀರು ಯಾವ ಥರ ಬೀಳ್ತೈತಿ, ಆ ನೀರು ಬಿದ್ದ ಮೇಲೆ ಒಂದು ಅಡಿಕೆ ಗಿಡ ಯಾವ ಥರ ಒಂದು ಫಲ ಕೊಟ್ಟೈತಿ ಅಂತೇಳಿ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಎಲ್ಲಿ ಸ್ಕಿಪ್ ಮಾಡಿಬಿಡ್ರಿ. ಅಂದರೆ ನಾ ಮಾಡೋವಂಥ ವಿಡಿಯೋಗಳು ನಿಮ್ಗೊಂದು ಇಷ್ಟ ಆದರೆ ಒಂದು ಲೈಕ್, ಒಂದು ಕಮೆಂಟು, ಶೇರ್ ಇರಲಿ ಅನ್ಕೊತ, ಮತ್ತು ಅದೇ ರೀತಿ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಒಂದು ರೈತರಿಗೆ ಅನುಕೂಲ ಆಗುವಂಥ ಒಂದು ವಿಡಿಯೋಗಳು ನಿಮಗೊಂದು ಇಷ್ಟ ಆದರೆ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ, ಬರೀ ಸ್ನೇಹಿತರೆ, ಈಗ ಒಂದು ವಿಂಕ್ಲರ್ ಜೆಟ್ ಹಾಕಿದ ಮೇಲೆ ಒಂದು ನೀರು ಯಾವ ಥರ ಅದು ಬೀಳ್ತೈತಿ, ಆ ನೀರು ಬಿದ್ದ ಮೇಲೆ ಯಾವ ಥರ ಒಂದು ತೋಟ ಎಷ್ಟು ಚಂದ ಐತಿ ಮತ್ತು ಎಷ್ಟು ಹಚ್ಚ ಹಸಿರು ಆಗೈತಿ ಅಂಥೇಳಿ ಒಂದು ನನ್ನ ಹಿಂದ್ಗಡೆ ನೋಡಿದ್ರೆ ನಿಮ್ಗೆ ಗೊತ್ತಾಕೈತಿ ಎಷ್ಟು ಹಸಿರು ಆಗೈತಿ. ಈ ಬೇಸಿಗೆ ಟೈಮ್ನಾಗೂ ಒಂದು ಸಿಕ್ಕಾಪಟ್ಟಿ ಬಿಸಿಲು, ಉರಿ ಬಿಸಿಲು ಒಳಗೂ ಈ ಒಂದು ತೋಟ ಎಷ್ಟು ಹಸಿರುವಾಗೈತಿ ಅಂತೇಳಿ ಹಚ್ಚ ಹಸಿರುವಾಗಿ ಕಾಣಿಸ್ತತಿ. ಈಗ ನೀರು ಬಿಡೋದು ಅಥವಾ ಒಂದು ಅಡಿಕೆ ಫಲನ ಈಗ ನೋಡ್ರಲ್ಲೇ ನಾನು ಹಿಂದ್ಗಡೆನೇ ಕಾಣಿಸ್ತದೆ ಅನ್ಕೊತೀನಿ. ಒಂದು ಅಡಿಕೆ ಫಲ ಯಾವ ಥರ ಹಿಡಿದಿದ್ದಾವೆ ಅಂತೇಳಿ ನೋಡಿ ಸ್ನೇಹಿತರೆ. ಇವಾಗ ಇದೊಂದು ಪೈಪ್ಲೈನ್, ಅಂದ್ರೆ ಒಂದು ಮೈಕ್ರೋ ಜೆಟ್ಟಿಗೆ ಒಂದು ಅಳವಡಿಸಿರುವಂಥ ಒಂದು ಪೈಪ್ಲೈನು. ಈಗ ನೋಡಿರಿ, ಈಗ ಒಂದು ಬೇಸಿಗೆ ಟೈಮ್ನಾಗ ಒಂದು ಯಾವಾಗಪ್ಪ ಅಂತಂದ್ರೆ ಒಂದು ಫೆಬ್ರವರಿ ತಿಂಗಳಿಗೆ ಸ್ಟಾರ್ಟಿಂಗ್, ಫೆಬ್ರವರಿ ಫಸ್ಟಿಗೆ ಒಂದು ಈ ಪೈಪ್ಲೈನನ್ನು ಮಾಡಿದ್ವಿ. ಅದಾದಮೇಲೆ ಒಂದು ಮೈಕ್ರೋ ಜೆಟ್ಟನ್ನು ಒಂದು ಅಳವಡಿಸ್ಕೊಂಡು, ಈಗ ನಾನು ಹಿಂದ್ಗಡೆ ಫಸ್ಟಿಗೆ ಒಂದು ವಿಡಿಯೋ ತೋರಿಸಿದ್ದೆಲ್ಲ, ಅವಾಗ ಒಂದು ಫಸ್ಟಿಗೆ ಸ್ಟಾರ್ಟಿಂಗ್ ಮಾಡಿದಾಗ ಒಂದು ಮೈಕ್ರೋ ಜೆಟ್ಟನ್ನು ಸ್ಟಾರ್ಟ್ ಮಾಡಿ ಫಸ್ಟಿಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ವಿ. ಅದೇ ವಿಡಿಯೋನ ಇವಾಗ ನಾನು ತೋರಿಸ್ತಿದ್ದೇನೆ. ಮತ್ತು ಖಾಲಿ ಜಾಗ, ಇದು ಒಣ ಭೂಮಿ ಐತಿ ಮತ್ತು ಹಚ್ಚ ಹಸಿರುವಾಗಿ ಐತಿ ಅಂತೇಳಿ ನೀವೇನು ಮತ್ತು ಬೈಕೋಬಿಡ್ರಿ. ಈಗ ನೋಡ್ರಿ, ಒಂದು ಮೈಕ್ರೋ ಜೆಟ್ ಹಾಕಿದ ಮೇಲೆ ತೋಟ ಎಲ್ಲ ಒಂದು ಹಿಂಗಾರ ಅಡಿಕೆ ಒಂದು ಫಲ ಏನೈತಲ್ಲ, ಒಂದು ಅಡಿಕೆ ಹಿಂಗಾರ ಅಂತ ಏನಂತೀವಲ್ಲ, ಅದೊಂದು ಯಾವ ಥರ ಒಂದು ಹಿಡ್ದೈತಿ ನೋಡ್ರಿ ಇದು. ಮತ್ತು ಒಂದು ಡ್ರಿಪ್ ನೀರು ಸಾಕಾಗಿರ್ಲಿಲ್ಲಾಗಿತ್ತು ಅದಕ್ಕೆಲ್ಲ. ಮೊದಲಿಗೆ ಒಂದು ಮೈಕ್ರೋ ಜೆಟ್ ಅಳವಡಿಸಿದ ಮೇಲೆ ಒಂದು ನೀರು ಅಂತ ಬೇಸಿಗೆ ಟೈಮ್ನಾಗ ಒಂದು ನೀರಿನ ಒಂದು ಅಭಾವ ಕಡಿಮೆ ಆದಮೇಲೆ ಸ್ವಲ್ಪ ಅಡಿಕೆ ಫಲ ಒಂದು ಫುಲ್ಲಾಗಿ ಒಂದು ಅಡಿಕೆ ಫಲ ಹಿಡ್ದದ. ಮತ್ತು ಗಿಡನೂ ಅಷ್ಟೇ, ಒಂದು ಹಚ್ಚ ಹಸಿರುವಾಗಿ ಒಂದು ಗಿಡ. ಇಂಥ ಬಿಸಿಲೊಳಗೆ ಬೇರೆ ನಾರ್ಮಲಾಗಿ ಡ್ರಿಪ್ ಇರುವಂಥ ಅಡಿಕೆ ತೋಟಕ್ಕೂ ಮತ್ತು ಈ ಮೈಕ್ರೋ ಜೆಟ್ಟನ್ನು ಅಳವಡಿಸಿದ ನಂತರ ಈ ಅಡಿಕೆ ತೋಟಕ್ಕೂ ಸುಮಾರು ಡಿಫ್ರೆನ್ಸ್ ಐತಿ. ಅದಕ್ಕೆ ಇದೊಂದು ಅಡಿಕೆ ತೋಟನ ಹಚ್ಚ ಹಸಿರುವಾಗಿ ಐತಿ ನೋಡಿರಿ. ನಿಮಗೆ ನೋಡಿದ ಮೇಲೆ ಗೊತ್ತಾಗ್ತದೆ ಅಂತ, ಒಂದಷ್ಟು ಚಂದವಾಗಿ ತೋಟ ಐತಂತೆ ಗೊತ್ತಾಗತ್ತೆ ನಿಮಗೆ. ನೋಡ್ರಿ, ಇದೊಂದು ಫಲ, ಅಡಿಕೆ ಫಲ, ಒಂದು 4 ವರ್ಷದ ಒಂದು ಅಡಿಕೆ ಫಲ, ಅಥವಾ 4.5 ವರ್ಷದ ಅಡಿಕೆ ಗಿಡ. ಇವೆಲ್ಲ ಸುಮಾರು ಒಂದು ಚೆನ್ನಾಗಿ ಒಂದು ಫಲ ಹಿಡ್ದೈತೆ ಅಂತೇಳಿ. ನೋಡಿ ಸ್ನೇಹಿತರೆ, ಈಗ ಇದೇ ಥರ ಒಂದು ರೈತರು ಮತ್ತು ಅನುಕೂಲವಾಗುವಂಥ ಇದೇ ಥರ ಒಂದು ವಿಡಿಯೋಗಳು ಬರ್ತಿರ್ತವೆ. ನಿಮಗೊಂದಿಷ್ಟ ಆದರೆ ಒಂದು ಲೈಕ್ ಮತ್ತು ಒಂದು ಶೇರ್ ಮಾಡಿರಿ ಅನ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಬಾಯ್, ಟಾಟಾ.